ಈ ಸಂವಿಧಾನ ಏನಿದೆ, ಈ ಸಂವಿಧಾನ ತುಂಬಾ ಪವರ್ ಇದೆ. ನಮ್ಮ ದೇಶದ ರಾಷ್ಟ್ರಪತಿ ಕಾಡಲಿದ್ದ ಹೆಣ್ಮಗಳು, ಅರಣ್ಯದಲ್ಲಿದ್ದ ಇದ್ದಂಥ ಹೆಣ್ಮಗಳು, ಅಂದ್ರೆ ಒಬ್ಬ ಆದಿವಾಸಿ ಹೆಣ್ಮಗಳು ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾಳೆ ಅಂತಾರೆ. ಒಬ್ಬ ಟೀಮ್ ಆಡ್ತಾ ಇದ್ದವನು ದೇಶಕ್ಕೆ 3 ಸತಿ ಪ್ರಧಾನಮಂತ್ರಿ ಆಗ್ತಂತೆ. ಪ್ರತಿಯೊಬ್ಬರು ಅದಕ್ಕೆ ಎಲಿಜಿಬಲ್ಲು. ಅದಕ್ಕೆ ಮೋದಿ ಮಾತ್ರ ಅಥವಾ ಸಿದ್ದರಾಮಯ್ಯ ಮಾತ್ರ ಅನ್ನೋದು ತಪ್ಪು ಗಳಿಕೆ. ಸೊ ಈ ರೀತಿ ಉತ್ತೇಜನ ಬರ್ಬೇಕು. ಇವರು ಜಗದೀಶ್ ಕುಮಾರ್ ಅವರು ಮಾಡಿರುವಂಥ ಕೆಲಸಗಳು ಒಂದಲ್ಲ ಎರಡಲ್ಲ. ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಭ್ರಷ್ಟ ರಾಜಕಾರಣಿಗಳನ್ನ, ಅವರ ಡಿವಿಡಿಗಳನ್ನ ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ. ನಾವೇ ಒಂದು ಮಾತು ಹೇಳ್ಬೇಕಂದ್ರೆ ಮೀಡಿಯಾದಲ್ಲಿ ಭಯ ಆಗುತ್ತೆ. ಅಂತ ಒಂದು ಗುಂಡಿಗೆ ಇಟ್ಟಿರುವಂತ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು KN ಜಗದೀಶ್ ಕುಮಾರ್ ಅವರಾಗಿರ್ತಾರೆ. ಶಾಬಾಸ್ ಖಾನ್ ಅವರು ಬಂದು ಅವರ ಗುಂಪನ್ನ ಕರ್ಕೊಂಡು, ಪಕ್ಷವನ್ನ ಕರ್ಕೊಂಡು ಬಂದು ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಮತ್ತೊಮ್ಮೆ ಹೇಳುತ್ತಾ ಬೇಕಾಗುತ್ತೆ. ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದೀವಿ ಅಂದ್ರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದೀವಿ, ಯಾಕಂದ್ರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ. ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದ್ರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡ್ಬೇಕಾಗುತ್ತೆ. ಒಂದು ರಾಜಕೀಯ ಮಾಫಿಯಾಗಳಿಗೆ ಸೀಮಿತವಾಗ್ಬಿಟ್ಟಿದೆ. ಹಂಗಾಗಿ ದಿಸ್ ಇಸ್ ವೆರಿ ಪವರ್ಫುಲ್. ಇದ್ರ ಕೆಳಗಡೆ ನಮ್ಮ ದೇಶದ ಜುಡಿಷಿಯರಿ ಬರ್ತದೆ, ನಮ್ಮ ದೇಶದ ಪಾರ್ಲಿಮೆಂಟ್ ಬರುತ್ತೆ, ನಮ್ಮ ದೇಶದ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಕೂಡ ಇದ್ರ ಕಡೆ ಬರುತ್ತೆ. ಎಂಪವರ್ಮೆಂಟ್ ಮಾಡಿ ವಿಶೇಷ ಏನಿಲ್ಲ. ಇದೇ ಕೆಲಸ ನಾನು ಮಾಡಿರೋವಂಥದ್ದು. ಪ್ರತಿ ಒಂದು ಮನೆಗೆ ಜಗದೀಶ್ ಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳ್ಬೋದು. ಗಂಗಾ, ಚೌಡ, ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಬುಕ್ಕ, ಗಂಡುಗಲ್ಲಿ ರಾಮ, ಕೆಂಪೇಗೌಡ, ಹೈದರಲಿ, ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತಿಮಾಬೇಗ್, ಚಂದ್ರಗುಪ್ತ ನಾಯಕ, ಬೆಲವಡಿ, ಮಲ್ಲಮ್ಮ, ಕುವೆಂಪು, ಕಾರನ್, ಕಾರ್ನಾಳ್, ಕಂಬಾನ್, ಅನಂತಮೂರ್ತಿ, ಗೋಕರ, ಶರಣರ, ದಾಸರ, ಸಂತರ, ಮನಿಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳ್ತೀವಿ. ಇವತ್ತು ನಾವು ಏಂದ್ರಲ್ಲಿ ಬಿಸಿ ಇದೀವಿ ಅಂದ್ರೆ ಹಿಂದೂ ಮುಸ್ಲಿಮ್ ಟಿವಿಗಳಲ್ಲಿ ನೋಡ್ಕೊಂಡು ನಾವು ಬಿಸಿ ಆಗ್ತೀವಿ. ಕಳೆದ 2 ವರ್ಷ ಸತತ ಹೋರಾಟದಲ್ಲಿ ರೌಡಿ ಶೀಟರ್ ಪರಡೆಗಳನ್ನ ನಿಲ್ಲಿಸಿದ್ವಿ. ಪೊಲೀಸ್ ಸ್ಟೇಷನ್ ಹೇಳಿ ರೌಡಿಗಳನ್ನ ಫೋಟೋ ಹಾಕೋದು. ನಾನು ಹೇಳಿದೆ, ಲೋಕಾಯುಕ್ತದಲ್ಲಿ ಒಂದು 10,000 ಜನ ಭ್ರಷ್ಟರು ಟ್ರಾಪ್ ಆಗಿದ್ರೆ ಯಾವ ಫೋಟೋನು ಹಾಕಿ. ನಾವು ಹೇಳೋದಂದ್ರೆ ರಾಜಕೀಯ ಅನ್ನೋದನ್ನು ನಾವು ಇದಕ್ಕೆ ರೂಢಿ. ರಾಜಕೀಯ ಅನ್ನೋದು ಹರಿಯುವಂಥ ನೀರು. ಇವತ್ತಿನ ಯುವ ಜನತೆ ಇದಕ್ಕೆಲ್ಲ ಈ ರಾಜಕೀಯಕ್ಕೆ ಬರಬೇಕಾಗಿದೆ. ಯಾಕಂದರೆ ಜನರಿಗೂ ಸಹ ಸಾಕಷ್ಟು ಬೇಸರ ಆಗಿದೆ. 40% 50% ಕಮಿಷನ್ನು, ಬೆಲೆ ಏರಿಕೆ, ಯಾರಿಗೂ ನೆಮ್ಮದಿ ಇಲ್ಲ. ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಬೇಕು. ಈಗ ಮುಂಚೆ ಗಂಡ ಮಾತ್ರ ಕೆಲಸ ಮಾಡಿದ್ರು, ಮನೆಯಲ್ಲಿರೋ ಹೆಂಡತಿನೂ ಕೂಡ ಕೆಲಸ ಮಾಡೋ ಮಟ್ಟದ್ದು ಕೂಡ ಇವತ್ತು ಜನರಿಗೆ ನೆಮ್ಮದಿಯನ್ನು ಸಿಗ್ತಾ ಇಲ್ಲ. ಹಾಗಾಗಿ ಯುವ ಜನತೆ ಈ ಒಂದು ರಾಜಕೀಯಕ್ಕೆ ಬರಬೇಕು. ಎಲ್ಲ ರೀತಿಯ ಯುವ ಜನತೆ ಬರಬೇಕು. ಐ ಥಿಂಕ್ ಡೆಫಿನೆಟ್ಲಿ ನಾವು ಅದಕ್ಕೋಸ್ಕರ ಪ್ರೇರಣೆ 10 ವರ್ಷದ ಕೊಡ್ತಾ ಇದ್ದೀವಿ. ಕೊಡ್ಬೇಕಾದ್ರೆ ಹೀಗೆ ಹೋರಾಟಗಳಲ್ಲಿ ಕೇಸು, ಜೈಲು ಇದೆಲ್ಲ ನಡೀತಾ ಇರ್ತದೆ. ಸೊ ಜೈಲಲ್ಲೇ ಸ್ವತಂತ್ರ ಹುಟ್ಟಿದ್ದು. ಹಾಗಾಗಿ ಜೈಲನ್ನ ಬೇರೆಯವರು ಅವಮಾನ ಅಂತ ಅನ್ಕೊಂತಾರೆ, ಜೈಲಿಗೆ ಹೋಗಿ ಬಂದ್ಬಿಟ್ರೆ ಬೇಜಾರು ಅನ್ಕೊಂತಾರೆ. ನಾನು ಪ್ರತಿ ಸರಿ ಜೈಲಿಗೆ ಹೋಗಿ ಬಂದು ಖುಷಿ ಆಗ್ತದೆ. ಅದೇ ಇಲ್ಲ ಇರ್ಲಿ, ಪ್ರತಿಯೊಂದು ವಿಚಾರದ ಹಿಂದೆ ಒಂದು ಹೋರಾಟ ಇದ್ದೇ ಇರ್ತದೆ. ಸೊ ಹಾಗೆ ಐ ಥಿಂಕ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಶಾಬಾಸ್ ಖಾನ್ ಅವರು ನಾನು ಕೂಡ ಮುಂದಿನ ಒಂದು ರಾಜಕೀಯದಲ್ಲಿ ಇರಬೇಕು ಅಂತೇಳಿ ಪಾಪ ಐ ಥಿಂಕ್ ಈ ಒಂದು ಪಾರ್ಟಿನ ಕಟ್ಕೊಂಡು ಕರ್ನಾಟಕದಲ್ಲಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ರಾಜಕೀಯನೇ ಸೊ ಅದನ್ನು ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ಸಮಾಜನ ಮುನ್ನಡೆಸೋಕ್ಕೆ ಯಾರೇ ಬಂದರೂ ಕೂಡ ಸಂತೋಷ. ಅದರಲ್ಲಿ ಶಾಬಾಸ್ ಖಾನ್ ಅವರು ಬಂದಿದ್ದಾರೆ, ಮತ್ತು ಅವರ ಒಂದು ಟೀಮು, ಮತ್ತು ಅವರ ಪಾರ್ಟಿ, ಮತ್ತು ಅವರ ಒಂದು ನೆಟ್ವರ್ಕು ಏನಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಚೆನ್ನಾಗಿ ಐ ಥಿಂಕ್ ಈ ಒಂದು ರಾಜಕೀಯದಲ್ಲಿ ಚೆನ್ನಾಗಿ ಒಳಗಡೆ ನುಗ್ಗಿ ಆಯ್ತಾ ಜನರಿಗೆ ಒಳ್ಳೆ ಮಾಡೋಂಥ ಕೆಲಸವನ್ನು ಈ ಒಂದು ಪಾರ್ಟಿ ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಐ ಥಿಂಕ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಕಾರಣಕರ್ತರೆ ನಮ್ಮ ದೇಶದ ಸಂವಿಧಾನವನ್ನು ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವೆಲ್ಲೂ ಕೂಡ ಫೋಟೋದಲ್ಲಿ ಅವ್ರನ್ನ ಹಾಕಿದ್ರೆ ನಮಗೂ ಪುಣ್ಯ ಅದು ಆ್ಯಕ್ಚುಲಿ. ಓಕೆ, ಸೊ ಇಟ್ಸ್ ಎ ಗ್ರೇಟ್ ಎಂಪವರ್ಮೆಂಟ್ ದಟ್ ಇವತ್ತು ಕೂಡ 78 ವರ್ಷದ ನಂತರ ಎಲ್ಲ ಮುಗಿದೋಗಿದೆ, ಬೆಲೆ ಏರಿಕೆ ಆಗಿದೆ, ಬಡವರು ಮಾತಾಡೋಂಗಿಲ್ಲ, ಸಾಮಾನ್ಯ ಜನ ಮಾತಾಡೋಂಗಿಲ್ಲ, ಆದರೂ ಕೂಡ ನಮ್ಮಂಥವ್ರು ಮಾತಾಡ್ತೀವಿ ಅಂತ ಅದಕ್ಕೆ ಕಾರಣನೇ ಈ ದೇಶದ ಸಂವಿಧಾನ. ಅದಕ್ಕೆ ಮೂಲ ಪುರುಷರೇ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆದೇ ಇಲ್ಲ. ಪ್ರತಿಯೊಂದು ರಾಜಕೀಯ ಮುನ್ನಡೆನಲ್ಲೂ ಯುವಕರ ಮುನ್ನಡೆನಲ್ಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಎಸ್ಪೆಷಲಿ ಅಲ್ಲಿ ಹೆಣ್ಮಕ್ಳು ಬಂದು ಇಲ್ಲಿ ನಮಗೆ ಅಭಿಮಾನವನ್ನು ಸಲ್ಲಿಸೋದು ತುಂಬ ಸಂತೋಷ ಆಯಿತು. ಮುಂಚೆ ಈ ಒಂದು ದೇಶದ ಸಂವಿಧಾನ ಕೊಡೋಕ್ಕೆ ಮುಂಚೆ ಹೆಣ್ಮಕ್ಳಿಗೆ ಆ ಒಂದು ಸ್ಥಾನಮಾನಗಳಿಲ್ಲ. ಎಸ್ಪೆಷಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟ ಮೇಲೆ 78 ವರ್ಷದಲ್ಲಿ ಹೆಣ್ಮಕ್ಳನ್ನೂ ಸಹ ನಾವು ರಿಸರ್ವೇಷನ್ ಇಲ್ಲ, 33% ರಿಸರ್ವೇಷನ್ ಇಲ್ಲ. ದೇಶದ ಸುಪ್ರೀಂ ಕೋರ್ಟಲ್ಲಿ ಒಬ್ಬರೇ ಹೆಣ್ಮಕ್ಳಿರೋದು, ಅಲ್ಲೂ ಕೂಡ ಹೆಣ್ಮಕ್ಳ ಕೊರತೆ ಇದೆ. ದೇಶದ ಸುಪ್ರೀಂ ಕೋರ್ಟಲ್ಲಿ, ದೇಶದ ಹೈಕೋರ್ಟ್ಸಲ್ಲಿ ಹೆಣ್ಮಕ್ಳ ಕೊರತೆ ಇದೆ, ಪಾರ್ಲಿಮೆಂಟಲ್ಲಿ ಹೆಣ್ಮಕ್ಳ ಕೊರತೆ ಇದೆ. ಅಫ್ಕೋರ್ಸ್ ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲೂ ಕೂಡ ಅಥವಾ ಸೆಷನ್ನಲ್ಲೂ ಕೂಡ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಹೆಚ್ಚಿನ ಹೆಣ್ಮಕ್ಳು ಇದು ರಾಜಕೀಯಕ್ಕೆ ಬರಬೇಕು, MLAಗಳಾಗಬೇಕು, ಮಿನಿಸ್ಟರ್ಗಳಾಗಬೇಕು. ಶಾಬಾಸ್ ಖಾನ್ ಅಂತವರು ಐ ಥಿಂಕ್ ಪ್ರಸ್ತುತ ರಾಜಕೀಯಕ್ಕೆ ಧುಮುಕಬೇಕು. ಹಿಂದೆ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಕಾರಣಾಂತರಗಳಿಂದ ಹೋರಾಟಗಳು ಬಂದಾಗ ನಮ್ಮೆಲ್ಲೂ ಕೇಸುಗಳಾಗಿ 45 ಕೇಸು. ಯಾರು ಹೇಳ್ತಾರೆ 45 ಕೇಸ್ ಆಗ್ಬಿಟ್ಟು ಕ್ರಿಮಿನಲ್ ಅಲ್ಲ, ಈಗ ಹಂಗಾರೆ ಗಾಂಧಿನೂ ಕ್ರಿಮಿನಲ್ ಆಗಿಬಿಡ್ತಾರೆ. ಆ ಲೆಕ್ಕ ತಗೊಂಡ್ರೆ ಗಾಂಧಿನೂ ಕ್ರಿಮಿನಲ್ ಆಗಿಬಿಡ್ತಾರೆ. ನಮ್ಮ ಹಿಂದೆ ಏನು ಹೋರಾಟ ಇದೆ ಇಂಪಾರ್ಟೆಂಟ್ ಅಲ್ಲ, ಎಂಪವರ್ಮೆಂಟ್ ಆಫ್ ಯೂತ್ ಅಲ್ಲಿ ಐ ಥಿಂಕ್ ಅದನ್ನೇ ಬರ್ದಿದ್ದಾರೆ. ಯಂಗ್ಸ್ಟರ್ ಎಂಪವರ್ಮೆಂಟ್ ಅಂತ ಬರ್ದಿದ್ದಾರೆ. ಒಳ್ಳೆ ಯೂತ್ಸ್ ಬರಬೇಕು. ಆಮೇಲೆ ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೆ ಇದನ್ನೆಲ್ಲ ಮುಚ್ಚಕ್ಕೆ ಜಾತಿ ಧರ್ಮಗಳನ್ನು ತಂದಿಡ್ತಾರೆ, ಒಬ್ರಿಗೊಬ್ರು ತಂದಿಡ್ತಾರೆ. ರಾಜಕಾರಣಿಗಳಿಗೆ ಒಳ್ಳೆ ರಾಜಕಾರಣಿಗಳಿಗೆ ಅದನ್ನ ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕಾಗಲ್ಲ. ಅದೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ, ಇದನ್ನ ಬೆಳೆಸ್ಕೊಂತ ಹೋಗಿ ಅಂತ ನಾನು. ಆಮೇಲೆ ಇಷ್ಟೆಲ್ಲ ಮಾಡೋಂಥ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಪ್ರೀತಿ ಅನ್ನೋದನ್ನ ನಾವು ಯಾರು ಮೆಷರ್ಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಇಷ್ಟೆಲ್ಲ ಚೆನ್ನಾಗಿ ಮಾಡಿ, ಇಷ್ಟೆಲ್ಲ ಬಂದು ಅಲ್ಲಿಂದ ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಗೊತ್ತಿಲ್ಲ. ಶಾಬಾಸ್ ಖಾನು ನಮ್ಮ ಸ್ನೇಹಿತರೆಲ್ಲ ಕೋಆರ್ಡಿನೇಟ್ ಮಾಡಿ ಮಾಡಿದ್ರು. ಇಟ್ ವಾಸ್ ಎ ಗ್ರೇಟ್ ಹ್ಯಾಪಿನೆಸ್. ನನಗೂ ಎಲ್ಲ ಒಂದು ಕಡೆ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿ ಆಲ್ವೇಸ್ ಬಿ ದೇರ್. ಕರ್ನಾಟಕದಲ್ಲಿ ಬಡವರು, ಕೈಲಾದವರು, ಧ್ವನಿ ಇಲ್ಲದವರು ಯಾವೇ ಕೂಗಿದಾಗ ನಮ್ಮ ಕೈಲಾದಂಥ ಧ್ವನಿಯನ್ನು ನಾನು ಮಾಡ್ತೇವೆ. ಒಬ್ಬ ಆಟೋ ಡ್ರೈವರ್ಗೆ ಯಾವನೋ ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದಾಗೂ ಸಹ, ಅಥವಾ ಯಾವುದೋ ಲಾಕಪ್ ಡೆತ್ ಆದಾಗ, ಯಾವುದೋ ಒಂದು ರೇಪ್ ಕೇಸ್ ಆಗಿ ಹೆಣ್ಣುಮಗಳು ಒಬ್ಬ ಮಿನಿಸ್ಟ್ರಿಂದ ಬೀದಿಗೆ ನಿಂತ್ಕೊಂಡು ನನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಕರೆಂಟ್ ಸಿಟ್ಟಿಂಗ್ ಮಿನಿಸ್ಟರ್ನ ಕೆಳಗಡೆ ಇಳಿಸಿದಂಥ ಕಾನೂನಿದು. ಅದಕ್ಕೆ ಹೋರಾಟ ಮಾಡೋದಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ. ಆಮೇಲೆ ಇವತ್ತಿನ ಯುವ ಜನತೆಗೆ ಪ್ರೇರೇಪಣೆ ಬೇಕಾಗಿದೆ. ನಾನು MLA ಆದರೆ, ನಾನು CM ಆದರೆ, ನನ್ನ ಮಕ್ಕಳು ಆ ರೀತಿ ಆಗ್ಬಿಟ್ಟಿದೆ. ಹೇಳೋಕ್ಕೆ ಪ್ರಜಾತಂತ್ರ, ಬಟ್ ದೇಶದಲ್ಲಿ ಅತಂತ್ರವಾಗಿ ರಾಜತಂತ್ರವಾಗಿದೆ. ಒಂದು ಕರ್ನಾಟಕದಲ್ಲಿ ಒಂದು 70-80 ಕುಟುಂಬಗಳು 3 ಪಕ್ಷದಲ್ಲಿ ರಾಜಕೀಯ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹೊಸ ಯೋಚನೆಗಳು, ಹೊಸ ಪ್ರತಿಭೆಗಳು, ಹೊಸ ಯುವ ಜನತೆ ಮತ್ತು ಹೊಸ ವಿಚಾರಗಳು ಮತ್ತು ಹೊಸ ಸೊಲ್ಯೂಷನ್ಸಿಂದ ಹಿಡಿದು ಕರ್ನಾಟಕದಲ್ಲಿ ಒಂದು ಹೊಸ ಅಲೆ ಹೇಳಬೇಕಾಗಿದೆ. ಅದನ್ನು ಹೇಳಿಸ್ಬೇಕಾದ್ರೆ ಇದು ಸಣ್ಣ ಈಗ ನಾವು ಅನ್ಕೋತೀವಿ ಇದೆಲ್ಲ ವೇಸ್ಟು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇದನ್ನು ರಾಜಕೀಯವಾಗಿ ಯೋಚನೆ ಮಾಡಿದಾಗ ಎಲ್ಲ ಒಂದು ಕಡೆ ಗುಂಪುಗಾರಿಕೆ, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಮ್ಮನ್ನು ಯಾರೂ ಬೆಳೆಸಲ್ಲ. ಯಾಕಂದ್ರೆ ನಮ್ಗೆ ಯಾರಿಗೂ ಬ್ಯಾಕ್ಗ್ರೌಂಡ್ ಇಲ್ಲ. ಶಾಬಾಸ್ ಖಾನೆ ಆಗಿರ್ಬೋದು, ನಿಮಗೆ ಆಗಿರ್ಬೋದು, ನಮಗೆ ನಮ್ಮೆಲ್ಲ ಸಾಮಾನ್ಯ ಜನ. ನಮ್ಮನ್ನೆಲ್ಲ ಬರೀ ವೋಟ್ರಾಗಿ ಮಡ್ಕೊಂಡಿದ್ದಾರೆ. ವೋಟ್ರ್ ಹಾಕೋಕ್ಕೆ 24 ಗಂಟೆ ಟ್ಯಾಕ್ಸ್ ಕಟ್ಟೋಕ್ಕೆ, ಮಿಕ್ಕಿದ್ನೆಲ್ಲ ಅವ್ರು ಮೇಯಕ್ಕೆ. ಸೊ ಈ ಮೇಯ ಜನವನ್ನು ಕೆಳಗಡೆ ಇಳಿಸಿ ಹೊಸ ಯುವ ಜನತೆಯನ್ನು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟಲ್ಲಿ ಕೂರಿಸ್ಬೇಕು. ಅದನ್ನ ಇದು ಅಮೆರಿಕದಲ್ಲಿ ಒಬ್ಬ ಚಪ್ಪಲಿ ಹೊಲಿತಾ ಇದ್ದ ಅನ್ನೋ ರಾಷ್ಟ್ರಪತಿ ಆಗ್ತಾನೆ. ನಮ್ಮ ದೇಶದಲ್ಲಿ ಎಷ್ಟೋ ಜನ ಇವತ್ತು ಕಾಲಿಗೆ ಚಪ್ಪಲಿ ಇಲ್ದಿರ ಚಪ್ಪಲಿ ಹೊಲಿತಾನೆ ಇದ್ದಾರೆ. ಆ ಪರಿಸ್ಥಿತಿ ಬಂದ್ಬಿಟ್ಟು, ಯಾಕಂದ್ರೆ ಚಪ್ಪಲಿನ ಹೊಲಿನೇಬೇಕು. ಆ ರೀತಿ ಮತ್ತೆ ರಾಜಕೀಯ ಮಾಡಬೇಕು, CM ಆದ್ರೂ CM ಹಾಕ್ಲೇಬೇಕು. ಈ ರೀತಿ ಒಂದು ಐ ಥಿಂಕ್ ಒಂದು ಹೊಸ ಉದಾಹರಣೆಯನ್ನ ಪ್ರಜಾತಂತ್ರದಲ್ಲಿ ತಂದಿಟ್ಬಿಟ್ಟಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತಿದ್ದು ಇದಕ್ಕೆಲ್ಲ. ಈ ಸಂವಿಧಾನ ಏನಿದೆ, ಈ ಸಂವಿಧಾನಕ್ಕೆ ತುಂಬ ಪವರ್ ಇದೆ. ನಮ್ಮ ದೇಶದ ರಾಷ್ಟ್ರಪತಿ ಕಾಡಲಿದ್ದ ಹೆಣ್ಮಗಳು, ಅರಣ್ಯದಲ್ಲಿ ಇದ್ದಂಥ ಹೆಣ್ಮಗಳು, ಅಂದರೆ ಒಬ್ಬ ಆದಿವಾಸಿ ಹೆಣ್ಮಗಳು ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾಳೆ ಅಂತ. ಒಬ್ಬ ಟೀಮ್ ಆಡ್ತಾ ಇದ್ದವನು ದೇಶಕ್ಕೆ 3 ಸತಿ ಪ್ರಧಾನಮಂತ್ರಿ ಆಗ್ತಂತೆ. ಪ್ರತಿಯೊಬ್ಬರು ಅದಕ್ಕೆ ಎಲಿಜಿಬಲ್ಲು. ಅದಕ್ಕೆ ಮೋದಿ ಮಾತ್ರ ಅಥವಾ ಸಿದ್ದರಾಮಯ್ಯ ಮಾತ್ರ ಅನ್ನೋದು ತಪ್ಪು ಗಳಿಕೆ. ಸೊ ಈ ರೀತಿ ಉತ್ತೇಜನ ತಗೊಂಡು ಬರಬೇಕು. ನಾನು ಪದೇ ಹೇಳ್ತದೆ ಫ್ಯೂಚರ್ CM ಅಂತ ತಮಾಷೆ ಹೇಳ್ತಾ ಇರ್ತೀನಿ. ಜನ ಅಟ್ಲೀಸ್ಟ್ ಬಾಯಲ್ಲಿ ಮಾತಾಡಲಿ ಅಂತ. CM ಆಗ್ತಾರೆ ಇಲ್ಲ ಬೇರೆ ವಿಚಾರ. CM ಅನ್ನೋದನ್ನ ಒಂದು ರಾಜಕೀಯ ಮಾಫಿಯಾಗಳಿಗೆ ಸೀಮಿತವಾಗ್ಬಿಟ್ಟಿದೆ. ಹಾಗಾಗಿ ದಿಸ್ ಇಸ್ ವೆರಿ ಪವರ್ಫುಲ್. ಇದ್ರ ಕೆಳಗಡೆ ನಮ್ಮ ದೇಶದ ಜುಡಿಷಿಯರಿ ಬರ್ತದೆ, ನಮ್ಮ ದೇಶದ ಪಾರ್ಲಿಮೆಂಟ್ ಬರುತ್ತೆ, ನಮ್ಮ ದೇಶದ ಎಕ್ಸಿಕ್ಯೂಟಿವ್ಸ್ ಪ್ರೆಸಿಡೆಂಟ್ ಕೂಡ ಇದಕ್ಕೆ ಕಡೆ ಬರುತ್ತೆ. ಇದೇ ಎಂಪವರ್ಮೆಂಟ್ ಮಾಡೋದು. ಹಾಗಾಗಿ ಯುವ ಜನತೆಯಲ್ಲಿ ಒಂದು ಬದಲಾವಣೆಗೋಸ್ಕರ ಹೋರಾಟ ಮಾಡಿ ಕೆಲವೊಂದು ಟೈಮು ಪೊಲೀಸರು ಸುಳ್ಳು ಕೇಸ್ ಹಾಕೋದು, ರೌಡಿ ಶೀಟರ್ಗಳು ಓಪನ್ ಮಾಡೋದನ್ನ ಕೇಳ್ತಾ ಇದ್ದೀನಿ. ರೌಡಿ ಶೀಟರ್ಗಳನ್ನ ಪೆರೇಡನ್ನು ನಿಲ್ಲಿಸಿದವ್ ನಾನು. ಐ ಗಾಡ್ ರೌಡಿ ಶೀಟರ್ ಪೆರೇಡನ್ನ ಮೀಡಿಯಾಗಳನ್ನ ಕರ್ಕೊಂಡ್ಬಂದು ಪೆರೇಡ್ ಮಾಡಿಸಿ ಅವ್ರ ಹೆಂಡತಿ ಮಕ್ಕಳಿಗೆ ಅವಮಾನ ಮಾಡ್ತಂಥ ಕೆಲಸದಲ್ಲಿ ಕಳೆದ 2 ವರ್ಷ ಸತತ ಹೋರಾಟದಲ್ಲಿ ರೌಡಿ ಶೀಟರ್ ಪೆರೇಡ್ಗಳನ್ನ ನಿಲ್ಲಿಸಿದ್ವಿ. ಪೊಲೀಸ್ ಸ್ಟೇಷನ್ ಹೇಳಿ ರೌಡಿಗಳನ್ನ ಫೋಟೋ ಹಾಕೋ. ನಾನು ಹೇಳಿದೆ ಲೋಕಾಯುಕ್ತದಲ್ಲಿ ಒಂದು 10,000 ಜನ ನಮ್ಮ ಭ್ರಷ್ಟರು ಟ್ರಾಪ್ ಆಗಿದ್ರೆ ಅವ್ರ ಫೋಟೋನು ಹಾಕಿ ಅಂತ. ನಾವು ಹೇಳೋದಂದ್ರೆ ರಾಜಕೀಯ ಅನ್ನೋದನ್ನು ನಾವು ಏನಕ್ಕೆ ರೂಢಿಗೆ ತರಬೇಕಾಗಿದೆ. ಬರೀ ಕಾನೂನು ಅಂದರೆ ಅಡ್ವೊಕೇಟ್ ಆಫೀಸಲ್ಲಿ ಅಥವಾ ಅಡ್ವೊಕೇಟ್ ಅಂತಲ್ಲ, ಕಾನೂನು ರೂಢಿಗೆ ತರಬೇಕಾಗಿದೆ. ಬೆಂಗಳೂರಲ್ಲಿ ಟೋಯಿಂಗ್ ಮಾಫಿಯಾನ ನಿಲ್ಲಿಸಿದ್ವಿ. ಓಕೆ, ಹೋರಾಟಗಳು ಅಷ್ಟಿಷ್ಟೆಲ್ಲ ನಾವು ಮಾಡಿರೋದು. ಇಷ್ಟೆಲ್ಲ ಮಾಡಿದ್ದಕ್ಕೆ ನಾವು ಕೂಡ
ಎಲ್ಲೋ ಒಂದು ಕಡೆ ಜೈಲು ಅಂದರೆ 3 ತಿಂಗಳು ಜೈಲು ಅಂತಂದರೆ ಈಸಿ ಅಂತಿಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ಅಂತ ಕಷ್ಟ ಅಂತ ನಾವು ಫೀಲ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಜೈಲಿಂದ ಹೊರಗಡೆ ಬಂದಮೇಲೆ ಈ ಥರ ಶಾಬಾಸ್ ಖಾನ್ ಅಂತೂ ಬಂದು ಅವರ ಗುಂಪನ್ನು ಕರ್ಕೊಂಡು ಪಕ್ಷವನ್ನು ಕರ್ಕೊಂಡು ಬಂದು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಮತ್ತೊಮ್ಮೆ ಹೇಳುತ್ತಾ, ಈ ಒಂದು ಏನು ನೀವು ಮಾಡ್ತಾ ಇದ್ದಾರೆ ಇದನ್ನು ಮುಂದುವರಿಸಿ, ಇದನ್ನು ನಿಲ್ಸಕ್ಕೆ ಹೋಗಬೇಡಿ. ಗೊತ್ತಿಲ್ಲ ಮೇಲೆ ಇರೋವಂಥವನು ಕಣ್ಣೆತ್ತು ನೋಡಿದ್ರೆ ಯಾರು ಏನು ಬೇಕಾದ್ರೆ ಆಗ್ಬೋದು. ಟೀಮ್ ಮಾಡೋನು ಪ್ರಧಾನಿ ಆಗ್ಬೋದು ಅಂತ ಶಾಬಾಸ್ ಖಾನ್ ಕೂಡ ಪ್ರಯತ್ನ ಬಿಟ್ಟರೆ ಅವರು ಅವ್ರ ಗುಂಪು ಏನಾರು ಒಂದು ಆಗ್ಬೋದು, ಪಾರ್ಟಿ ಆಗ್ಬೋದು ಅಂತ ಹೇಳ್ತಾ ಸರ್, ಮತ್ತೆ ನೀವು ಪಾರ್ಟಿಗೆ ಸೇರ್ಪಡೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ರಾಜಕೀಯವಾಗಿ ನಾವು ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡುವ ಹೊಸ ಅಲೆಯ ಜೊತೆಯಲ್ಲಿ ಇದ್ದೀವಿ, ಶಾಬಾಸ್ ಖಾನ್ ಅವ್ರ ಜೊತೆನಲ್ಲೂ ಇರ್ತೀವಿ. ಸದ್ಯಕ್ಕೆ ಇದನ್ನ ಯೋಚನೆ ಮಾಡಬೇಕಾದಂಥ ವಿಚಾರ. ಬಟ್ ಡೆಫಿನೆಟ್ಲಿ ರಾಜಕೀಯದಲ್ಲಿ ಇದೀನಿ, ಈಗ ಫುಲ್ ಟೈಮ್ ರಾಜಕೀಯದಲ್ಲಿ ಇದೀನಿ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಏನಿಲ್ಲ, ಅದು ಯೋಚನೆ ಮಾಡಿ. ನಾನೀಗ ಸಡನ್ ಆಗಿ ಅದೇ ಕಳೆದ ಮೂರು ತಿಂಗಳು 98 ದಿವಸ ಜೈಲಲ್ಲಿ ಸುಳ್ಳು ಕೇಸಲ್ಲಿ ತಗೊಂಡೋಗಿ ನಮ್ಮನ್ನ ಹಾಕಿ, ಸೊ ಅದರ ಹೊರಗಡೆ ಬಂದಾಗ ಈಗ ಸದ್ಯಕ್ಕೆ ಆ ವಿಚಾರ. ಬಟ್ ಡೆಫಿನೆಟ್ಲಿ ಶಾಬಾಸ್ ಖಾನ್ ಅಂತ ಯುವಕರು ಮತ್ತೆ ಹೋರಾಟಗಾರರು ರಾಜಕಾರಣಿಗಳ ಜೊತೆ ಇವತ್ತು ಯುವ ಜನ ಜೊತೆ ನಾವು ಯಾವಾಗಲೂ ಇರ್ತೀವಿ. ಒಂದು ಹೊಸ ಯೋಚನೆ ಸುಳಿರ್ಬೋದು, ಏನಿರ್ಬೋದು. ಅದೇ ನಾವಾಗ ಹೇಳೋದಲ್ಲ, ಯಾರೋ ನಮ್ಮಂಥವ್ರು ಇವ್ರಂಥವ್ರು ಮಾಡೋಕೋದೆ ಅವನ ಮೇಲೆ ಕೇಸುಗಳಿವೆ, ಅವ್ನ ಕ್ರಿಮಿನಲ್ ಅದು ಇದು ಅಂತ ಹೇಳ್ತಾರೆ. ಯಾರು ಕೂಡ ಅದ್ರ ಬಗ್ಗೆ ನೀವು ಇದು ಮಾಡಕ್ಕೆ ಹೋಗ್ಬೇಡಿ. ವಿ ಆರ್ ಆಲ್ವೇಸ್ ದೇರ್. ಓಕೆ, ಥ್ಯಾಂಕ್ ಯು ಸರ್. ವಿಶೇಷ ಏನಿಲ್ಲ, ಇದೇ ಕೆಲಸ ನಾನ್ ಮಾಡಿರೋಂಥದ್ದು. ಪ್ರತಿ ಒಂದು ಮನೆಯಲ್ಲಿ ಮನೆಗೆ ಜಗದೀಶ್ ಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳ್ಬೋದು, ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕಾಬುಕ್ಕ ಗಂಡುಗಲಿ ರಾಮ ಕೆಂಪೇಗೌಡ ಹೈದರಲಿ ಟಿಪ್ಪು ಪುಲಕೇಶಿ ನುಪ್ಪುತುಂಗ ಶಾತವಾದ ಅತ್ತಿಮಾಬೇಗ್ ಚಂದ್ರಗುಪ್ತ ನಾಯಕ ಬೆಲವಡಿ ಮಲ್ಲಮ್ಮ ಕುವೆಂಪು ಕಾರನ್ ಕಾರ್ನಾಳ್ ಕಂಬಾನ್ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳ್ತೀವಿ ನಾವು. ಇವತ್ತು ನಾವ್ ಏಂತ್ರಲ್ಲಿ ಬಿಸಿ ಇದೀವಿ ಅಂದ್ರೆ ಹಿಂದೂ ಮುಸ್ಲಿಂ ಟಿವಿಗಳಲ್ಲಿ ನೋಡ್ಕೊಂಡು ನಾವು ಬಿಸಿ ಆಗ್ಬಿಟ್ಟಿದ್ದೀವಿ. ಆದ್ರೆ KN ಜಗದೀಶ್ ಕುಮಾರ್ ಅಂತ ಹೇಳಿದ ತಕ್ಷಣ ನಮಗೋಸ್ಕರ, ಒಬ್ಬ ಆಟೋ ಡ್ರೈವರ್ಗೋಸ್ಕರ ಎದ್ದು ಬಂದು ಅದನ್ನ ವಿಡಿಯೋ ಮಾಡಿ ತಾವು ಅರೆಸ್ಟ್ ಆಗಿ ಈಗ ನೋಡಿದ್ರಿ ಸುಳ್ಳು ಕೇಸಲ್ಲಿ 93 ದಿವಸ. ಇದನ್ನ ಯಾರು ಗಮನ ಕೊಡ್ಬೇಕಾಗಿರೋದು? ನಾವು ಪೊಲಿಟಿಕಲ್ ಪಾರ್ಟಿಯವರಲ್ಲ, ನಾವು ಇವತ್ತು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಲಿ ಅವರು ಅಂತಾನು ಬಂದಿಲ್ಲ. ನಮ್ಮ ಅಭಿಮಾನವನ್ನು ಅವ್ರಿಗೆ ನಾವು ಇದು ಮಾಡಿದ್ದೀವಿ. ಯಾಕಂದ್ರೆ ಇವರು ಜಗದೀಶ್ ಕುಮಾರ್ ಅವರು ಮಾಡಿರುವಂತ ಕೆಲಸಗಳು ಒಂದಲ್ಲ ಎರಡಲ್ಲ. ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು, ಭ್ರಷ್ಟ ರಾಜಕಾರಣಿಗಳನ್ನ ಅವರ DVD ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ. ನಾವೇ ಒಂದು ಮಾತು ಹೇಳ್ಬೇಕಂದ್ರೆ ಮೀಡಿಯಾದಲ್ಲಿ ಭಯ ಆಗುತ್ತೆ. ಅಂತ ಒಂದು ಗುಂಡಿಗೆ ಇಟ್ಟಿರುವಂತ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು KN ಜಗದೀಶ್ ಕುಮಾರ್ ಅವರಾಗಿರ್ತಾರೆ. ಹೆದರುವಂತ ಅವಶ್ಯಕತೆ ಇಲ್ಲ. ಎಷ್ಟೇ ಕೇಸ್ ಆದ್ರೂ, ಈಗ ಹೇಳಿದ್ರು ಅವರು ಸಾಹೇಬ್ರು, ಬಹಳಷ್ಟು ಇದನ್ನ ನಾವು ಗಮನ ಕೊಡಬೇಕಾಗುತ್ತೆ. ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದೀವಿ ಅಂದ್ರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದೀವಿ. ಯಾಕಂದ್ರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ. ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದ್ರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ಅಷ್ಟ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ ಅವ್ರಿಗೆ ಯಾವ್ದು ಅಂದ ಚಂದ ದುಡ್ಡಲ್ಲಿ ಯಾವ್ದು ಕಮ್ಮಿ ಮಾಡಿಲ್ಲ ದೇವರು. ಅವರು ಜಗಳ ಮಾಡುವಂತ ಅವಶ್ಯಕತೆನೂ ಅವ್ರಿಗೆ ಇಲ್ಲ. ಆದ್ರೆ ಸಾಮಾನ್ಯ ಜನಗಳಿಗೆ ಆಗುವಂತ ಮೋಸವನ್ನು ತಡೆಯೋದಿಕ್ಕೆ ಅವರು ಮುಂದೆ ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ನಿಮ್ಮ ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಜಗದೀಶ್ ಅವರು ಒಳ್ಳೆಯವರ ಕೆಟ್ಟವರು ಅಂತ ಯಾರಿಗಾದ್ರೂ ಕೇಳಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಫಸ್ಟ್ ಮಾಧ್ಯಮದವ್ರು ಕೇಳಿ ಅಂತ. ಇವತ್ತಿಷ್ಟು ಜನ ಸೇರಿದಿರಲ್ಲ, ಇವ್ರಿಗೆ ಇವರು ಉತ್ತರ ಕೊಡ್ಬೇಕಾಗಿರುವಂತ ಪ್ರಶ್ನೆ ನಿಮ್ದು. ಏನಕ್ಕಂದ್ರೆ ರಾಜಕೀಯವಾಗಿ ಬಹಳಷ್ಟು ದುರುಪಯೋಗಗಳನ್ನ ಬಳಸ್ಕೊಂಡು ಇವ್ರಿಗೆ ಅಧಿಕಾರಿಗಳನ್ನ ಬಳಸ್ಕೊಂಡು ಇವ್ರಿಗೆ ಎಲ್ಲಾ ರೀತಿಯ ನೆಟ್ಟಿಗಿದ್ರೂ ಕೂಡ ಅವರ ಮೇಲೆ ಕೇಸ್ ಹಾಕಿ 92 ದಿನ ಅಂದ್ರೆ ಸಾಮಾನ್ಯ ಅಲ್ಲ ಅಣ್ಣ, ಒಂದಲ್ಲ 2 ದಿನ ಅಲ್ಲ. ಯಾಕಂತ ಹೇಳಿದ್ರೆ 93 ದಿವಸ ಜೈಲಲ್ಲಿ ಇರ್ಬೇಕಂತ ಹೇಳಿದ್ರೆ 1 ದಿವಸ ಬೇಲ್ ಅಥವಾ ರೀಕಾಲ್ ಮಾಡಿಸ್ಕೊಂಡಂಗೆ ಅವನೇನಾರು ಅರೆಸ್ಟ್ ಆಗಿ ಒಳಗಡೆ ಹೋದ್ರೆ ಅವ್ರ ಇಡೀ ಕುಟುಂಬನೇ ಸಫರ್ ಮಾಡುತ್ತೆ. ಅಂತದ್ರಲ್ಲಿ 93 ದಿವಸ ಇವತ್ತಿದ್ದು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ನಮಗೋಸ್ಕರ ಅಣ್ಣ, ಅವ್ರಿಗೋಸ್ಕರ ಅಲ್ಲ ಇದು ಮಾಡಿರೋದು. ಅವ್ರ ಮನೆತನಕ್ಕೆಲ್ಲ ಮಾಡಿರೋದು, ಅವ್ರ ಮಕ್ಳಿಗೋಸ್ಕರ ಅಲ್ಲ ಮಾಡಿರೋದು, ಇದು ಮಾಡಿರೋದು ನಮಗೋಸ್ಕರ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವಾಗ್ಲೂ ಕೂಡ ಅವ್ರು ಯಾವುದೇ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನನೇ ಇದೆ ಅವ್ರಿಗೆ ಬಂದ್ರೆ, ನಮ್ಮ ಭವಿಷ್ಯಗಳು ಎಲ್ಲೋ ಇರುತ್ತೆ. ಆದ್ರೆ ನಾನೇನ್ ಹೇಳ್ತೀನಿ, ಅವ್ರು ಎಲ್ಲಿ ಹೋದ್ರೂ ಕೂಡ ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟ್ ಸಾಥ್ ಅವ್ರು ಸದಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ಲುವಂತ ಅವಕಾಶ ಮಾಡಿದ್ರು ಕೂಡ 24 ಗಂಟೆ ನಾವು ಅವ್ರಿಗೋಸ್ಕರ ದುಡಿಯಕ್ ರೆಡಿ ಇದ್ದೀವಿ. ನಾವು ಯುವಕರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಇತಿಹಾಸ ಮಾಡ್ಬೋದು. 27ನೇ ವರ್ಷಕ್ಕೆ ನಾನು ಹೋಗಿ ಪಕ್ಷ ಕಟ್ಕೊಂಡು ಬಂದು 96 ಜನ MLAಗಳನ್ನ ನಿಲ್ಸಿ, 6 ಜನನ MP ಗಳನ್ನ ನಿಲ್ಸಿ, ಇವಾಗ ಕಾರ್ಪೊರೇಟ್ ಎಲೆಕ್ಷನ್ಗೆ ನಾನು ತಯಾರಿ ನಡೆಸ್ತಾ ಇದ್ದೀನಿ ಅಂದ್ರೆ ಇದು ಇದಕ್ಕಿಂತ ದೊಡ್ಡ
ವಿಷಯನ. ಇಂಥವ್ರು ಇರ್ಬೇಕಾಗಿರೋದು 93 ದಿವಸ ಜೈಲಲ್ಲ, ಇಲ್ಲಿ ಐಷಾರಾಮಿ ಬಂಗ್ಲೆ ಕಟ್ಟಿದಾರಲ್ಲ ಈ ಮನೇಲೆಲ್ಲ ಇರ್ಬೇಕಾಗಿರೋದು. ಜಗದೀಶ್ ಲಾಯರ್ ಅಂತವ್ರು ಇರ್ಬೇಕಾಗಿರೋದು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ ಅಲ್ಲಿ. ನಿಮ್ಗೆ ಅವಕಾಶ ಸಿಕ್ಕಿದಾಗ ದಯವಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಂಗೆ, ದುಡ್ಡಿಗೆ ನೀವು ಮತವನ್ನು ಮಾರ್ಕೊಂಡಂಗೆ, ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಆಗಿದ್ರು ಕೂಡ ನಾನು ಅವ್ರಿಗೆ ವೋಟ್ ಹಾಕಕ್ಕೆ ಇಷ್ಟಪಡ್ತೀನಿ. ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಅವ್ರು ಜಗದೀಶ್ ಲಾಯರ್ ಅವ್ರ ಮುಂದೆ ನಿಂತ್ಕೊಂಡ್ರು ಕೂಡ ಅವ್ರಿಗೆ ವೋಟ್ ಹಾಕಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಕೇಳ್ಬೋದು. ಅವರು ಮಾಡಿರೋ ಹೋರಾಟಗಳು ನೋಡಿ, ಪೊಲೀಸ್ ಅಂದ್ರೆ ಹೆದರ್ತಾರೆ. ಅಂಥದ್ರಲ್ಲಿ ADGPಗಳನ್ನ, ಆಮೇಲೆ ಈ ಟೊಯಿನ್ ಸಿಸ್ಟಮ್ ಅಂತ ಹೇಳಿದ್ರಲ್ಲ, ಪೊಲೀಸ್ನವ್ರು ಯಾರ್ಯಾರ ಕಾರಲ್ಲಿದ್ದವರು ಸೌಕರ್ಯರು ಅಂತಾರೆ, ಶ್ರೀಮಂತರು ಅಂತಾರೆ. ಆದ್ರೆ ಅವ್ರ ಕಾರ್ಗಳನ್ನ ಉಳಿಸ್ಕೊಳಕ್ ಆಗಿರ್ಲಿಲ್ಲ. ಅದನ್ನ ಉಳಿಸಿದವರು ಅವರು ಜಗದೀಶ್ ಲಾಯರ್ ಅವರು. ಇದನ್ನ ಸ್ವಲ್ಪ ನಿಮ್ಮ ಗಮನದಲ್ಲಿ ಇಟ್ಕೊಂಡು, ಆಮೇಲೆ ಈ ರಾಜಕೀಯವಾಗಿ ಬೆಳವಣಿಗೆಗಾಗಿ, ಈಗ ಅವ್ರು ಹೇಳಿದ್ರು ನಮ್ಮ ಜೊತೆ ಸದಾ ಇರ್ತೀವಿ ಅಂತ. ಅಣ್ಣ, ನಿಮ್ಮ ಜೊತೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ಇದೆ. ಇವತ್ತು ಬಿಗ್ ಬಾಸ್ ಕ್ರಶ್ ಯಾರು ಅಂತ ಹೇಳಿದ್ರೆ ಯಾರಣ್ಣ? ಯಾರಿಂದ ಈ ಬಾರಿಯ ಬಿಗ್ ಬಾಸ್ ಓಡಿದ್ದು, TRP ಬಂದಿದ್ದು ಯಾರಿಂದ? ಇದಕ್ಕೆ ನೀವುಗಳೇ ಸಾಕ್ಷಿ, ನಾವೆಲ್ಲ ಹೇಳ್ತಾ ಇರೋದು. ಇದು ಜನಗಳು ಮನೆಯಲ್ಲಿ ಮಾತಾಡ್ತಾ ಇರುವಂತ ಮಾತುಗಳು. ಇದಕ್ಕೆಲ್ಲ ಜಗ್ಗು ಅಂತ ಬಗ್ಗು ಅಂತ ಜಗ್ಗು ದಾದಾನೇ ಅಲ್ಲ ನಮ್ದು. ಅರ್ಥ ಆಯ್ತಾ? ನಾನು ಹೇಳಕ್ ಇಷ್ಟಪಡ್ತೀನಿ. ಹಂಗ್ ಜಗ್ಗಂಗಿ ಇದ್ದಿದ್ರೆ ನಿಮ್ 1 ಕೇಸ್ಗೋ 2 ಕೇಸ್ಗೋ ಎಲ್ಲ ಅವ್ರು ಆರಾಮಾಗಿ ಇದ್ಬಿಡ್ತಾ ಇದ್ರು. ನಾನು ಲಾಯರ್ ಗಿರಿ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತ. ಆಮೇಲೆ ಇವ್ರ ಜೊತೆಗೆ ಜಗದೀಶ್ ಲಾಯರ್ ಅಂದ್ರೆ, ಜಗದೀಶ್ ಲಾಯರ್ ಇವತ್ತು ನೀತಿ ಅವರು ಇದಾರೆ ಅಂದ್ರೆ ಅವ್ರ ಬೆನ್ನಿಂದೆ ಪ್ರತಿಯೊಂದು ಹೇಳ್ತಾರೆ. ಒಂದು ತಾಯಿ, ಒಂದು ಹೆಣ್ಣು ಅವ್ರ ಮೇಲೆ ಹಿಂದೆ ಇರ್ತಾರೆ ಅಂತ ನಾವು ಕಣ್ಣಾರೆ ನೋಡಿದೀವಿ. ನಾವು ಅವರ ಮಿಸ್ಸಸ್ಸು ಎಷ್ಟು ಕಷ್ಟಪಟ್ಟು ಅವ್ರನ್ನ ಆಚೆ ತರಕ್ಕೆ ಓಡಾಡೋದಾಗ್ಲಿ, ಒಂದು ಹೆಣ್ಮಗು ಆಗಿ ನಾವು ಯಾವುದೇ ಕಾರಣಕ್ಕೂ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಓಡಾಡಕ್ಕಾಗಲ್ಲ. ಆದ್ರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಜಗದೀಶ್ ಲಾಯರ್ ಅವ್ರು ಇದ್ದಾರೆ ಅಂದ್ರೆ ನಮ್ಮ ಮೇಡಮ್ ಅವ್ರ ಕಾರಣ ಅನ್ನಕ್ಕೆ ಇಷ್ಟಪಡ್ತೀನಿ, ಅಲ್ವಾ ಸರ್? ಯಾಕಂದ್ರೆ ಬಹಳಷ್ಟು ಅವರು ಇದ್ ಮಾಡಿದ್ದಾರೆ. ಸೊ ಇವತ್ತು ಅವ್ರು ಭೇಟಿಯಾಗಿ ನಾವು ಅವ್ರಿಗೆ ನಮ್ಮ ಒಂದು ಮನಸ್ಸಲ್ಲಿ ಇರುವಂತ ಪ್ರೀತಿಯನ್ನು ತೋರಿಸ್ಕೊಂಡಿದೀವಿ. ನೀವು ಕೂಡ ಬಂದು ನಿಮ್ಮ ಪ್ರೀತಿಯನ್ನು ತೋರಿಸಿ. ಆಮೇಲೆ ಇಸಾಕ್ ಅವ್ರು ಬಹಳ ಕ್ಲೋಸ್ ಫ್ರೆಂಡು. ಆಮೇಲೆ ಅವರು ಕೂಡ ನಮ್ಮನ್ನ ಬಹಳ ಸಾಹೇಬ್ರನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಮ್ಗೆ ತಿಳಿಸಿರೋದು ಇಸಾಕ್ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವತ್ತು ನಮ್ಮನ್ನ ಭೇಟಿಯಾಗಿ ಸಿಕ್ಕಿ ನಮ್ಗೆ ಮಾತಾಡಿದ್ದಕ್ಕೆ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ಖುಷಿಯಾಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮಾಧ್ಯಮದವ್ರಿಗೆ, ಆಮೇಲೆ ನಮ್ಮ ಜಗ್ಗು ದಾದಾಗೆ, ನಮ್ ಬಾಸ್, ಇವ್ರ ಬಾಸ್ ಜಗ್ಗು ಬಾಸ್, ಇವರು ಅರ್ಥ ಮಾಡ್ಕೊಳ್ಳಿ. ಸರ್, ಇವರು ಪ್ರಚಾರಕ್ಕೆ ಅಂತ ಹೇಳಿದ್ರೆ, ಈಗ ನೀವು ಬಹಳಷ್ಟು ಕಡೆ ನೋಡಿರ್ಬೋದು, ಸೆಲೆಬ್ರಿಟಿಗಳನ್ನ ಕರೆಸ್ತಾರೆ ದುಡ್ಡು ಕೊಟ್ಬಿಟ್ಟು. ಎಲ್ಲಾದ್ರೂ ನಮ್ ಬಾಸು ದುಡ್ಡು ತಗೊಂಡು ಅಥವಾ ಒಬ್ರಿಗೆ ಅವರು ಬಯೋಡೇಟಾನ ಚೆಕ್ ಮಾಡ್ದಂಗೆ ಎಲ್ಲಾದ್ರೂ ಪ್ರಚಾರಕ್ಕೆ ಇಳ್ದಿರೋದು ನೀವು ನೋಡಿದೀರಾ, ಕಂಡಿದ್ದೀರಾ? ಹೋಗ್ಲಿ, ಒಂದು ಫೋಟೋ ವಿಡಿಯೋ ಏನಾದ್ರೂ ಎವಿಡೆನ್ಸ್ ಇದೆಯಾ? ಯಾವುದೂ ಇಲ್ಲ. ಯಾಕಂದ್ರೆ ಅವರು ಫಸ್ಟ್ ಮನುಷ್ಯನ ಪರಿಶೀಲಿಸ್ತಾರೆ. ಮನುಷ್ಯ ಮನಸ್ಸಿಂದ ಒಳ್ಳೆಯವನ್ ಇರ್ಬೇಕಾಗಿರೋದು, ದುಡ್ಡಿಂದ ಅಥವಾ ಅವರ ಐಷಾರಾಮಿ ಜೀವನದಿಂದ ಅಲ್ಲ. ಸೊ ಹಾಗಾಗಿ ಸರ್, ಮುಂದಿನ ಚುನಾವಣೆಗೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಣ್ಣ, ನೀವು ಯಾರಿಗೆ ಸಾಥ್ ಕೊಡ್ತೀರಲ್ಲ ನನಗ್ ಮಾತ್ರ ಕೊಡಿ. ಯಾಕಂದ್ರೆ ನಾನು ಬಹಳ ಚಿಕ್ಕವನು ನಿಮ್ ಮುಂದೆ, ಅಲ್ವಾ? ನಾನು ಬಹಳ ಚಿಕ್ಕವನು. ಸೊ ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ನನ್ನ